ತಗೊಳ್ಳಿ. ಎಷ್ಟಪ್ಪ? 20 ರೂಪಾಯಿ. ತಗೋ. ಸರಿ ನಡಿಯಮ್ಮ. ಇನ್ಮೇಲೆ ಸರಿಯಾಗಿ ವಸೂಲಿ ಮಾಡಿ ಕೊಟ್ಬಿಡೋಣ. ಸರಿ, ಹಾಗೆ ಮಾಡಿದ್ರೆ ಆಯ್ತು. ಆಗೋ ರಾಮಶಾಸ್ತ್ರಿಗಳು. ರಾಮಶಾಸ್ತ್ರಿಗಳೇ, ಏನಪ್ಪ ಕಾಂತ? ನಿಮ್ಮನೆ ಕಡೆನೆ ಹೊರಟಿದ್ವಿ, ನಿಮ್ಮನ್ನ ನೋಡೋಣ ಅಂತ. ಏನು ವಿಷಯ? 5 ವರ್ಷದಿಂದ ಬಾಡಿಗೆ ಕೊಟ್ಟಿಲ್ವಲ್ಲ, ಅದನ್ನ ಕೊಡೋಕೆ ಅಂತ. ಎಲ್ಲಾ ಅಂಗಡಿ ಬಾಡಿಗೆನೂ ಒಟ್ಟಿಗೆ ಇದ್ರಲ್ಲಿದೆ. ದಯವಿಟ್ಟು ಕ್ಷಮಿಸಿ, ಇನ್ಮೇಲೆ ಈ ರೀತಿ ತಪ್ಪು ನೋಡಿಯಲ್ಲ. ದೇವಸ್ಥಾನದ ಏನೇ ಕೆಲಸ ಇದ್ರು ಹೇಳಿ ಕಳಿಸಿ, ನಾವು ಬಂದ್ ಮಾಡ್ತೀವಿ. ಇನ್ಮೇಲೆ ತಿಂಗಳ ಅಂಗಡಿ ಬಾಡಿಗೆ ಎಲ್ಲ ನಾವೇ ವಸೂಲಿ ಮಾಡಿ ನಿಮ್ಮ ಮನೆಗೆ ತಂದು ಕೊಡ್ತೀವಿ. ತಗೊಳ್ಳಿ ಇದನ್ನ. ದೇವ್ರು ನಿಮಗೆ ಒಳ್ಳೇದು ಮಾಡ್ಲಪ್ಪ. ಬರ್ತೀನಿ. ಹೇಗಪ್ಪ ಇದೆಲ್ಲ? ಗೊತ್ತಿಲ್ಲಮ್ಮ, ಒಂದೇ ರಾತ್ರಿಯಲ್ಲಿ ಇವ್ರ ಮನಸ್ಸು ಹೇಗೆ ಬದಲಾಯಿತು ಅಂತ. ನೋಡಿ, ಮೊದಲು ಮಹಿಮೆ. ಆಯ್ತಣ್ಣ, ಬೇಗ ಆಗ್ಬೇಕು. ನೀವು ಹೋಗ್ತಾರೆ. ಸರಿ. ನಿನ್ನೆ ತಾನೇ ಬಾಡಿಗೆ ವಿಚಾರ ಮಾತಾಡಿದೀವಿ. ಅದೇನು ಬಾಯಿ ಹರಿಕೆನೋ ಏನೋ ನಿಂತು ಇಡೀ 5 ವರ್ಷ ಬಾಕಿದ್ದು ಬಾಡಿಗೆನ ಒಟ್ಟಿಗೆ ತಂದು ಕೊಟ್ಟು ಬಿಟ್ರು. ನನಗಂತೂ ತುಂಬಾ ಆಶ್ಚರ್ಯವಾಗಿದೆ. ಇನ್ನು ಮೇಲೆ ದೇವಸ್ಥಾನದ ಯಾವುದೇ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ಲ ಕೆಲಸನೂ ಅದ್ಧೂರಿಯಾಗಿ ಮಾಡೋಣ. ಬಂದೆ, 1-2 ನಿಮಿಷ ಹೋಗ್ಬಿಟ್ಟು ಬಂದ್ಬಿಡ್ತೀನಮ್ಮ. ಆಯ್ತಪ್ಪ. ಯಾರವರು? ಯಾರು? ಆ ಕಾರ್ ಹತ್ರ ಇರೋರು. ಗೊತ್ತಿಲ್ಲ. ಅವರು ನಿಮ್ಮನ್ನೇ ನೋಡ್ತಾ ಇದ್ರು, ನೀವು ಅವರನ್ನೇ ನೋಡ್ತಾ ಇದ್ರಿ. ಗೊತ್ತಿಲ್ಲ. ಸರಿ ಬಿಡಿ. ಇಂದ್ರ, ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಗೋಪುರದ ಮೇಲೆ ದೀಪ ಹಚ್ಚಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಮೆಲ್ರಿಗೂ ಬಹಳ ಸಂತೋಷ ಆಯ್ತು. ನೀವೆಲ್ರ ಮನ್ಸಿನಲ್ಲೂ ದೀಪವಾಗಿ ಉಳಿದು ಬಿಟ್ರೆ. ಜಾನಕಿ, ಬಂದೆಪ್ಪ, ಆಮೇಲೆ ದೇವಸ್ಥಾನದಲ್ಲಿ ಸಿಗ್ತೀನಿ.